ಬಾಲ್ಯ ಒಂದು ಪುಸ್ತಕ ಇದ್ದಾಗ ಪ್ರತಿದಿನ ಪೋಷಕರು ಆ ಪುಸ್ತಕದಲ್ಲಿ ಒಂದು ಹೊಸ ಪುಟ ಬರೀತಾ ಇರ್ತಾರೆ. ಮಕ್ಕಳು ಚಿಕ್ಕವರು, ಆದರೆ ಅವರ ಮನಸ್ಸು ತುಂಬಾನೇ ಸೂಕ್ಷ್ಮ. ನಾವು ಕೋಪದಲ್ಲಿ ಹೇಳಿದ ಮಾತು ನಮಗೆ ಕ್ಷಣಿಕವಾಗಿರಬಹುದು, ಆದರೆ ಆ ಮಗುವಿಗೆ ಅದು ಒಂದು ದೊಡ್ಡ ನೆನಪಾಗಬಹುದು. ಮಕ್ಕಳನ್ನ ಬೆಳೆಸುವಾಗ ಪೋಷಕರು ಮಾಡುವಂತಹ ಸಣ್ಣ ತಪ್ಪುಗಳೇ ಮಗುವಿನ ಮೇಲೆ ದೊಡ್ಡ ಪರಿಣಾಮವನ್ನು ಬೀರಬಹುದು. ಆದ್ರಿಂದ ಪೋಷಕರು ಮಕ್ಕಳ ಮುಂದೆ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು, ಮಕ್ಕಳ ಮುಂದೆ ಪೋಷಕರ ವರ್ತನೆ ಹೇಗಿರಬೇಕು, ಹೀಗೆ ಸಾಕಷ್ಟು ವಿಚಾರಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮಕ್ಕಳ ಮುಂದೆ ಗಂಡ ಹೆಂಡತಿ ಜಗಳ ಮಾಡೋದು. ಹೌದು, ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗೋದು ಸಹಜ. ಆದರೆ ಮಕ್ಕಳ ಮುಂದೆ ಜಗಳ ಮಾಡೋದು ಅವರ ಪುಟ್ಟ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರಬಹುದು. ಅಪ್ಪ ಅಮ್ಮ ಕೂಗಾಡೋದನ್ನ ನೋಡಿದಾಗ ಮಗು ಗಾಬರಿ ಆಗ್ಬೋದು, ಗೊಂದಲಕ್ಕೆ ಒಳಗಾಗ್ಬೋದು. ನೀವು ಕೋಪದಲ್ಲಿ ಹೇಳುವಂತ ಕೆಲವೊಂದು ಮಾತುಗಳು ಕೆಲವೇ ನಿಮಿಷಗಳಲ್ಲಿ ನಿಮಗೆ ಬರ್ತೋಗ್ಬೋದು, ಆದರೆ ನಿಮ್ಮ ಮಗು ಅದೆಲ್ಲವನ್ನ ಗಮನಿಸಿ ಅದನ್ನ ವರ್ಷಗಳವರೆಗೆ ನೆನ್ಪಿಟ್ಕೊಳ್ಬಹುದು. ಅಪ್ಪ ಅಮ್ಮನ ಜಗಳ ನೋಡಿದಾಗ ಮಗುಗೆ ಮನೇನೆ ಸೇಫ್ ಇಲ್ವೇನೋ ಅಂತ ಅನ್ನಿಸ್ಬೋದು. ಆದ್ರಿಂದ ನಿಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಅಥವಾ ಭಿನ್ನಾಭಿಪ್ರಾಯಗಳು ಬಂದರೂ ಅದನ್ನ ಆದಷ್ಟು ಮಕ್ಕಳಿಲ್ಲದಿರುವಂಥ ಸಂದರ್ಭದಲ್ಲಿ ಕೂತು ಬಗೆಹರಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಕೋಪ ಕ್ಷಣಿಕವಾಗಿರಬಹುದು, ಆದರೆ ಮಗುವಿನ ಮನಸ್ಸಿನ ಮೇಲೆ ಅದರ ಗುರುತು ಉಳಿಯದಂತೆ ನೋಡ್ಕೊಳ್ಳೋದು ತುಂಬಾ ಮುಖ್ಯ. ಹಾಗೆ ಮಕ್ಕಳ ಬಾಲ್ಯಕ್ಕೆ ನಿಮ್ಮ ಜಗಳದ ನೆನಪುಗಳನ್ನ ಕೊಡಬೇಡಿ, ಪ್ರೀತಿಯ ನೆನಪುಗಳನ್ನ ಕೊಡಿ. ಎರಡನೇ ತಪ್ಪು, ತಮ್ಮ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡೋದು. ಅವನು ಇಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ, ನೀನ್ ಯಾಕೆ ತಗೊಂಡಿಲ್ಲ, ಅವಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ನೀನ್ ಯಾಕೆ ಹೀಗೆ, ಇಂಥ ಮಾತುಗಳು ಪೇರೆಂಟ್ಸ್ಗೆ ಕಾಮನ್ ಅಂತ ಅನ್ನಿಸ್ಬೋದು. ಆದರೆ ಮಗುವಿನ ಮನಸ್ಸಿನ ಮೇಲೆ ಅದು ನಾನು ಒಳ್ಳೆಯವನಲ್ವೇನೋ ಅನ್ನೋ ಭಾವನೆಯನ್ನ ಕ್ರಿಯೇಟ್ ಮಾಡಿಬಿಡುತ್ತೆ. ಪ್ರತಿಯೊಂದು ಮಗುವಿಗೂ ತನ್ನದೇ ಆದ ಟ್ಯಾಲೆಂಟ್, ಸ್ಪೀಡ್, ಜರ್ನಿ ಇರುತ್ತೆ. ಹೀಗಾಗಿ ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡಿ. ನಿಮ್ಮ ಮಗುವಿನ ಪ್ರಯತ್ನವನ್ನ ಗುರುತಿಸಿ ಸಣ್ಣ ಗೆಲುವನ್ನು ಸೆಲೆಬ್ರೇಟ್ ಮಾಡಿ. ನೆನಪಲ್ಲಿಟ್ಕೊಳ್ಳಿ, ಹೋಲಿಕೆ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡಬಹುದು, ಪ್ರೋತ್ಸಾಹ ಆತ್ಮವಿಶ್ವಾಸವನ್ನ ಬೆಳೆಸಬಹುದು. ಏನಂತೀರಾ? ಪೇರೆಂಟ್ಸ್ ಮಾಡುವಂತಹ ಮೂರನೇ ತಪ್ಪು, ಮಗು ತಪ್ಪು ಮಾಡಿದಾಗ ಮಗುನ ಇನ್ಸಲ್ಟ್ ಮಾಡೋದು. ನೀನು ಏನು ಸರಿಯಾಗಿ ಮಾಡಲ್ಲ, ನೀನು ತುಂಬಾ ಸೋಮಾರಿ, ನಿನ್ನಿಂದ ಏನೂ ಆಗಲ್ಲ. ಕೋಪದಲ್ಲಿ ಹೇಳಿದಂಥ ಈ ಸೆಂಟೆನ್ಸ್ಗಳು ಕೆಲವೊಮ್ಮೆ ಮಗುವಿನ ಮನಸ್ಸಿನ ಮೇಲೆ ಬಹಳ ಕಾಲ ಉಳಿಬಹುದು. ಮಗು ತಪ್ಪು ಮಾಡಿದಾಗ ಆ ತಪ್ಪನ್ನ ಸರಿಪಡಿಸಿ ಮಗುವಿನ ವ್ಯಕ್ತಿತ್ವವನ್ನು ಹಾಳು ಮಾಡಬೇಡಿ. ನೀನು ತಪ್ಪು ಮಾಡಿದ್ಯಾ ಅನ್ನೋದು ಬೇರೆ, ನೀನೇ ತಪ್ಪು ಅನ್ನೋದು ಬೇರೆ ಅಲ್ವಾ? ಮಕ್ಕಳಿಗೆ ಈ ವ್ಯತ್ಯಾಸ ತುಂಬಾ ಮುಖ್ಯ. ಮಗುವಿನ ತಪ್ಪನ್ನ ತಿದ್ದಿ, ಆದರೆ ಅದರ ಆತ್ಮವಿಶ್ವಾಸವನ್ನ ಯಾವುದೇ ಕಾರಣಕ್ಕೂ ಮುರಿಬೇಡಿ. ಪೇರೆಂಟ್ಸ್ಗಳು ಮಾಡುವಂತಹ ನಾಲ್ಕನೇ ತಪ್ಪು, ಮಕ್ಕಳ ಮುಂದೆ ರಿಲೇಟಿವ್ಸ್ನ ಅಥವಾ ಅಕ್ಕಪಕ್ಕದವ್ರನ್ನ ಅಥವಾ ಬೇರೆಯವರನ್ನ ಅವಮಾನಿಸೋದು ಅಥವಾ ಅಗೌರವದಿಂದ ಮಾತಾಡಿಸೋದು. ಮಕ್ಕಳು ನಾವು ಹೇಳೋದಕ್ಕಿಂತ ಹೆಚ್ಚು ನಾವು ಮಾಡೋದನ್ನ ಗಮನ ಇಟ್ಟು ಕಲಿತಾರೆ. ನಾವು ಪ್ರತಿಯೊಬ್ಬರನ್ನ ಗೌರವದಿಂದ ಮಾತಾಡ್ಸಿದ್ರೆ ಮಕ್ಕಳು ಕೂಡ ಗೌರವ ಕೊಡೋದನ್ನ ಕಲಿತಾರೆ. ನಾವು ಎಲ್ಲರನ್ನ ಕೆಟ್ಟದಾಗಿ ಮಾತಾಡ್ಸಿದ್ರೆ ಮಕ್ಕಳು ಕೂಡ ಅದನ್ನೇ ಕಲಿಬಹುದು. ಆದ್ರಿಂದ ಮಕ್ಕಳಿಗೆ ನಾವು ಹೇಳ್ಕೊಡುವಂತಹ ದೊಡ್ಡ ಪಾಠ ನಮ್ಮ ಮಾತುಗಳಲ್ಲಿಲ್ಲ, ನಮ್ಮ ವರ್ತನೆಯಲ್ಲಿದೆ. ಹೌದಲ್ವಾ? ಐದನೇದಾಗಿ, ಮನೆಯ ಹಣಕಾಸಿನ ಸಮಸ್ಯೆಗಳನ್ನ ಮಕ್ಕಳ ಮುಂದೆ ಪದೇ ಪದೇ ಹೇಳುವುದು. ಹಣ ಇಲ್ಲ, ಇದನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಪರಿಸ್ಥಿತಿ ತುಂಬಾ ಕಷ್ಟ. ಇಂಥ ಮಾತುಗಳು ಮಗುವಿನ ಮನಸ್ಸಿನ ಮೇಲೆ ಅನಗತ್ಯ ಭಯವನ್ನ ಮೂಡಿಸ್ಬೋದು. ಹಣದ ಮೌಲ್ಯವನ್ನ ಮಕ್ಕಳಿಗೆ ಕಲಿಸಿ, ಆದ್ರೆ ನಮ್ಮ ಹಣದ ಸಮಸ್ಯೆಯ ಭಾರವನ್ನ ಅವರ ಪುಟ್ಟ ಮನಸ್ಸಿನ ಮೇಲೆ ಹಾಕಬೇಡಿ. ಮಕ್ಕಳಿಗೆ ಹಣಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನಾನು ಸೇಫ್ ಆಗಿದ್ದೀನಿ ಅನ್ನೋ ಭರವಸೆ. ನೆನಪಲ್ಲಿಟ್ಕೊಳ್ಳಿ, ಮಕ್ಕಳ ಬಾಲ್ಯವನ್ನ ಹಣದ ಚಿಂತೆಯಿಂದ ತುಂಬಬೇಡಿ. ಅವರಿಗೆ ಜವಾಬ್ದಾರಿ, ಉಳಿತಾಯ ಹಾಗೆ ನಂಬಿಕೆಯನ್ನ ಕಲಿಸಿ. ಆರನೇ ತಪ್ಪು, ಮಕ್ಕಳು ಜೊತೆಯಲ್ಲೇ ಇದ್ರೂ ಮೊಬೈಲಲ್ಲೇ ಮುಳುಗಿರೋದು. ಒಂದು ಮಗು ಕೆಲವೊಮ್ಮೆ ನಿಮ್ಮ ಬಳಿ ಬಂದು, ಅಮ್ಮ ಇದನ್ನ ನೋಡಿ, ಅಪ್ಪ ನಾನು ಏನ್ ಮಾಡಿದ್ದೀನಿ ನೋಡಿ ಅಂತ ಹೇಳುತ್ತೆ. ಆ ಕ್ಷಣದಲ್ಲಿ ಮಗು ಅದು ಕೇವಲ ಒಂದು ವಿಷಯ ಅಂತ ತೋರಿಸ್ತಿಲ್ಲ, ನಿಮ್ಮ ಗಮನವನ್ನ ಕೇಳ್ತಾ ಇದೆ. ಪ್ರತಿ ಬಾರಿ ಮೊಬೈಲ್ ಸ್ಕ್ರೀನ್ಗೆ ಪ್ರಿಯಾರಿಟಿ ಕೊಟ್ರೆ ಮಗುಗೆ ನನ್ನ ಮಾತಿಗಿಂತ ಮೊಬೈಲೇ ಮುಖ್ಯ ಏನೋ ಅನ್ನೋ ಭಾವನೆ ಕ್ರಿಯೇಟ್ ಆಗ್ಬೋದು. ಸೊ ಹಾಗಾಗಿ ಪ್ರತಿದಿನ ಸ್ವಲ್ಪ ಸಮಯ ಆದರೂ ಫೋನ್ ಫ್ರೀ ಫ್ಯಾಮಿಲಿ ಟೈಮ್ ಇಡಿ. ಮಕ್ಕಳಿಗೆ ನಿಮ್ಮ ದುಬಾರಿ ವಸ್ತುಗಳಿಗಿಂತ ನಿಮ್ಮ ಗಮನ ಹಾಗೆ ನಿಮ್ಮ ಸಮಯ ಹೆಚ್ಚು ಅಮೂಲ್ಯ. ಏಳನೇದು, ಮಕ್ಕಳ ಮುಂದೆ ಸುಳ್ಳು ಹೇಳೋದು. ಹೌದು, ಮಕ್ಕಳಿಗೆ ನಾವು ಹೇಳ್ತೀವಿ ಸುಳ್ಳು ಹೇಳಬಾರ್ದು ಅಂತ, ಆದ್ರೆ ಕೆಲವೊಮ್ಮೆ ನಮ್ಮ ಕೆಲಸದಲ್ಲಿ ನಾವು ಸುಳ್ಳು ಹೇಳೋದನ್ನ ಅವ್ರು ಅಬ್ಸರ್ವ್ ಮಾಡಿರ್ತಾರೆ. ಮಕ್ಕಳು ಆಗ ಗೊಂದಲಕ್ಕೊಳಗಾಗ್ಬೋದು. ಅಪ್ಪ ಅಮ್ಮ ಮಾಡಬಹುದು, ನಾವ್ಯಾಕೆ ಮಾಡಬಾರ್ದು ಅನ್ನೋ ಪ್ರಶ್ನೆ ಮಕ್ಕಳಲ್ಲಿ ಹುಟ್ಟಬಹುದು.
ಆದ್ರಿಂದ ಮಕ್ಕಳ ಮುಂದೆ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ನಡ್ಕೊಳ್ಳಿ. ಮಕ್ಕಳಿಗೆ ಒಳ್ಳೆಯ ಮಾತುಗಳನ್ನ ಕಲಿಸೋದಕ್ಕಿಂತ ಒಳ್ಳೆಯ ಮಾದರಿಯಾಗೋದು ಹೆಚ್ಚು ಉತ್ತಮ. ಯಾಕಂದ್ರೆ ನಾವು ಅವರ ಮೊದಲ ಟೀಚರ್, ನಮ್ಮ ಜೀವನವೇ ಅವರ ಮೊದಲ ಟೆಕ್ಸ್ಟ್ ಬುಕ್. ಏನಂತೀರಾ? 8ನೇ ತಪ್ಪು, ಮಗುವಿನ ಫೀಲಿಂಗ್ಸ್ ಅನ್ನ ತಕ್ಷಣ ಇಗ್ನೋರ್ ಮಾಡೋದು. ಫಾರ್ ಎಕ್ಸಾಂಪಲ್, ಮಗು ಅಳ್ತಾ ಇದ್ರೆ ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಅಳ್ತೀಯಾ ಅಂತ ಹೇಳ್ಬೋದು. ಆದ್ರೆ ನಮಗೆ ಅದು ಸಣ್ಣ ವಿಷಯ ಆಗಿರ್ಬೋದು, ಆದ್ರೆ ಮಗುವಿಗೆ ಅದು ದೊಡ್ಡ ಫೀಲಿಂಗ್. ಅದು ಅಳ್ತಾ ಇದ್ದಾಗ ಮೊದಲು ಕೇಳಿ, ಏನಾಯ್ತು, ಹೇಗಿದೆ ನಿನ್ನ ಫೀಲಿಂಗ್ಸ್ ಅಂತ. ಯಾಕಂದ್ರೆ ಇವತ್ತು ತನ್ನ ಮನಸ್ಸಲ್ಲಿರುವಂತಹ ಫೀಲಿಂಗ್ಸ್ ಅನ್ನ ನಿಮ್ಮ ಹತ್ರ ಹೇಳೋದಕ್ಕೆ ಹೆದರುವಂತಹ ಮಗು ನಾಳೆ ತನ್ನ ಸಮಸ್ಯೆಗಳನ್ನ ನಿಮ್ಮಿಂದ ದೂರ ಇಡುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಗುವಿನ ಮಾತಿಗೆ ಸಮಯ ಕೊಡಿ. ಒಂದು ದಿನ ಅದು ನಿಮ್ಮನ್ನೇ ತನ್ನ ಸುರಕ್ಷಿತ ಜಾಗ ಅಂತ ಹೇಳಿ ಭಾವಿಸತ್ತೆ. 9ನೇ ತಪ್ಪು, ಮಗುವಿನ ತಪ್ಪನ್ನ ಎಲ್ಲರ ಮುಂದೆ ಹೇಳೋದು. ಹೌದು, ಮಗು ಏನಾದರೂ ತಪ್ಪು ಮಾಡಿದ್ರೆ ರಿಲೇಟಿವ್ಸ್ ಮುಂದೆ ಅಥವಾ ಫ್ರೆಂಡ್ಸ್ ಮುಂದೆ ಹೇಳಿ ನಗೋದು, ಇವನಿಗೆ ಇದು ಗೊತ್ತಿಲ್ಲ, ಅವಳು ಹೀಗೆ ಮಾಡಿಬಿಟ್ಲು, ಹೀಗೆ ಎಲ್ಲರ ಮುಂದೆ ಹೇಳೋದು ಕೆಲವೊಮ್ಮೆ ಪೇರೆಂಟ್ಸ್ಗೆ ಜೋಕ್ ಅಂತ ಅನ್ನಿಸ್ಬೋದು. ಆದರೆ ಮಗುವಿಗೆ ಅದು ಎಂಬ್ಯಾರಸ್ಮೆಂಟ್ ಕ್ರಿಯೇಟ್ ಆಗ್ಬೋದು. ಮಗುವಿನ ತಪ್ಪನ್ನು ಸರಿಪಡಿಸಬೇಕಾದ್ರೆ ಒಂಟಿಯಾಗಿ ಪ್ರೀತಿಯಿಂದ ಮಾತಾಡಿ. ಎಲ್ಲರ ಮುಂದೆ ಅವಮಾನ ಮಾಡೋದ್ರಿಂದ ಮಗುವಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ. ಹಾಗಾಗಿ ಗೌರವದಿಂದ ಕಲಿಸಿದ ಪಾಠ ಹೆಚ್ಚು ಕಾಲ ಉಳಿಯುತ್ತೆ. ಕೊನೆಯದಾಗಿ ಮಕ್ಕಳ ಮೇಲೆ ತಮ್ಮ ಭವಿಷ್ಯದ ಎಲ್ಲಾ ಜವಾಬ್ದಾರಿಗಳನ್ನ ಹಾಕೋದು. ಅಂದ್ರೆ, ನೀನು ದೊಡ್ಡವನಾದ್ಮೇಲೆ ನಮ್ಮನ್ನ ನೋಡ್ಕೋಬೇಕು, ನೀನ್ ನಮ್ಮ ಮಾತನ್ನ ಕೇಳಬೇಕು, ಹೀಗೆ ಪ್ರೀತಿ ಹೆಸರಲ್ಲಿ ನಿರಂತರವಾಗಿ ಒತ್ತಡ ಹಾಕೋದು ಸರಿ ಇರಲ್ಲ. ಮಕ್ಕಳು ನಮ್ಮ ಜೀವನದ ಒಂದು ಅಮೂಲ್ಯ ಭಾಗ. ಅವರು ನಮ್ಮ ಕನಸುಗಳನ್ನ ಪೂರ್ಣಗೊಳಿಸೋದಕ್ಕೆ ಹುಟ್ಟಿದವರಲ್ಲ. ಅವರಿಗೆ ಅವರದ್ದೇ ಆದಂತಹ ಕನಸುಗಳಿರುತ್ತೆ. ನಮ್ಮ ಜವಾಬ್ದಾರಿ ಅವರಿಗೆ ಉತ್ತಮ ಮೌಲ್ಯಗಳನ್ನ ಕೊಡೋದು, ಸರಿಯಾದ ದಾರಿ ತೋರಿಸೋದು, ಅವರು ತಮ್ಮ ಜೀವನವನ್ನ ಜವಾಬ್ದಾರಿಯಿಂದ ನಡೆಸೋದಕ್ಕೆ ಸಿದ್ಧರಾಗುವಂತೆ ಬೆಳೆಸೋದು. ಮಕ್ಕಳನ್ನ ನಮ್ಮ ಭವಿಷ್ಯದ ಭರವಸೆಯಾಗಿ ಮಾತ್ರ ನೋಡದೆ ಅವರದ್ದೇ ಆದಂತಹ ವ್ಯಕ್ತಿತ್ವ ಹೊಂದಿರುವಂತಹ ಮನುಷ್ಯರಾಗಿ ನೋಡೋಣ. ಏನಂತೀರಾ? ಕೊನೆಯದಾಗಿ ಒಂದು ಮೆಸೇಜ್. ಒಂದಿನ ನಮ್ಮ ಮಕ್ಕಳು ದೊಡ್ಡವರಾಗ್ತಾರೆ. ಇವತ್ತು ನಮ್ಮ ಕೈ ಹಿಡಿದು ನಡೆಯುವಂತಹ ಪುಟ್ಟ ಕೈಗಳು ನಾಳೆ ತಮ್ಮದೇ ದಾರಿಯಲ್ಲಿ ನಡೀತಾವೆ. ಆಗ ಅವರಿಗೆ ನಮ್ಮ ಹಣ, ನಮ್ಮ ಆಸ್ತಿ, ನಮ್ಮ ದುಬಾರಿ ಉಡುಗೊರೆಗಳಿಗಿಂತ ನಮ್ಮ ಅಪ್ಪ ಅಮ್ಮ ನನ್ನನ್ನು ಅರ್ಥ ಮಾಡ್ಕೊಂಡಿದ್ರು, ನಾನು ತಪ್ಪು ಮಾಡಿದಾಗ ನನ್ನನ್ನು ತಿದ್ದಿದ್ರು, ಆದರೆ ಯಾವತ್ತೂ ನನ್ನನ್ನು ಬ್ರೇಕ್ ಡೌನ್ ಆಗೋದಕ್ಕೆ ಬಿಡಲಿಲ್ಲ, ನನ್ನ ಮಾತನ್ನ ಪ್ರತಿ ಸರಿ ಕೇಳೋದಕ್ಕೆ ಅವ್ರಿಗೆ ಸಮಯ ಇತ್ತು. ಇಂಥ ನೆನಪುಗಳು ಬೇಕಾಗತ್ತೆ. ಮಕ್ಕಳಿಗೆ ನಾವು ಕೊಡುವಂಥ ದೊಡ್ಡ ಉಡುಗೊರೆ ಒಂದು ಪರ್ಫೆಕ್ಟ್ ಚೈಲ್ಡ್ಹುಡ್ ಅಲ್ಲ, ಬದಲಾಗಿ ಪ್ರೀತಿ, ಗೌರವ, ಸುರಕ್ಷತೆ, ಹಾಗೆ ನಮ್ಮ ಸಮಯ. ಮಗುವಿನ ತಪ್ಪನ್ನು ತಿದ್ದೋ ಮೊದಲು ಒಂದು ಕ್ಷಣ ಯೋಚನೆ ಮಾಡಿ, ನಾವು ಆಡಿದಂಥ ಮಾತು ಆ ಮಗುವಿಗೆ ನೋವಾಯ್ತಾ ಇಲ್ವಾ ಅಂತ. ಯಾಕಂದ್ರೆ ಮಕ್ಕಳು ನಮ್ಮ ಮಾತುಗಳನ್ನ ಮರ್ತು ಬಿಡ್ಬೋದು, ಆದರೆ ಆ ಮಾತಿಂದ ಆದಂಥ ನೋವನ್ನ ಬಹಳ ಕಾಲ ನೆನ್ಪಿಟ್ಕೊಳ್ಬಹುದು. ಹಾಗಾಗಿ ನಿಮ್ಮ ಮಕ್ಕಳು ನಿಮ್ಮ ಜೀವನದ ಒಂದು ಭಾಗ ಮಾತ್ರ ಅಲ್ಲ, ಅವರ ಬಾಲ್ಯದಲ್ಲಿ ನೀವು ಅವರ ಇಡೀ ಪ್ರಪಂಚವಾಗಿರ್ತೀರಾ. ಹಾಗಾಗಿ ಅವರಿಗೆ ಒಳ್ಳೆಯ ಪ್ರಪಂಚವಾಗಿರೋಣ. ಏನಂತೀರಾ? ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.